ಸೂರ್ಯಕಾಂತಿ. ಸರ್ ಲಾರಿಲಿ ಲೋಡು ರೆಡಿ ಆಗಿದೆ ಸರ್. ಅಂಗಡಿ ಮುಂದೆ ಜಾಸ್ತಿ ಹೊತ್ತು ನಿಲ್ಸಕ್ಕಾಗಲ್ಲ, ಬಂದ್ ಬೇಗ ತಗೊಂಡೋಗಿ ಸರ್. ಬಂದೆ ಸರ್. ನನ್ನ ಹೆಂಡತಿ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. 10 ನಿಮಿಷ ನಿಲ್ಸಕ್ಕಾಗಲ್ಲ, ಪೊಲೀಸ್ ಅವ್ರು ಬಂದು ಗಲಾಟೆ ಮಾಡ್ತಾರೆ. ಬಂದ್ ಬೇಗ ತಗೊಂಡೋಗಿ ಸರ್. ಸರಿ ಸರಿ, ಈಗಲೇ ಬಂದೆ ಸರ್, ಈಗಲೇ ಬಂದೆ. ಎಲ್ಲಿ ಹೋಗಿದ್ದಾಳೆ ಇವಳು? ಏನ್ ಮಾಡ್ಲಿ ಈಗ? ಪುಟ್ಟಣ್ಣ ಬೇರೆ ಬೇಗ ಬಾ ಅಂದಿದ್ದ. ಅಂಗಡಿಯವರು ಕಾಯ್ತಾ ಇದ್ದಾರೆ. ನಾನು ಹೋಗದೆ ಇದ್ರೆ ಎಡವಟ್ಟಾಗುತ್ತೆ. ಇವಳಿಗೆ ಊರು ಗೊತ್ತು, ಭಾಷೆನೂ ಗೊತ್ತು. ಓದಿರೋ ಹುಡುಗಿ ಬರ್ತಾಳೆ. ನಾನು ಹೊರಟು ಬಿಡೋದೇ ಒಳ್ಳೇದು. ಹೆಂಡತಿನ ಕರ್ಕೊಂಡೋಗಿ ದಾರಿಲೆಲ್ಲ ಬಿಟ್ಟು ಬಂದಿದ್ಯಲ್ಲೋ, ಬುದ್ಧಿ ಇದೆಯಾ ನಿನ್ಗೆ? ಏನು ಅನ್ಸ್ಕೊಳ್ಳಲ್ಲ, ಯಾರಾದ್ರೂ ಹಾಗೆ ಮಾಡ್ತಾರೇನೋ ಅಂತಾನೆ. ಇನ್ನೇನ್ ಮಾಡ್ಲಮ್ಮ, ಇಲ್ಲೂ ಅರ್ಜೆಂಟು, ಅಲ್ಲೂ ಟೆನ್ಷನ್ನು. ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಂತ ಕೆಲಸ ಮಾಡಿದ್ಯೋ? ಮರ್ಯಾದೆ ತೆಗಿಯೋ ಕೆಲಸ. ನಿನ್ನ ಅಳಿಯ ನನ್ನ ಅರ್ಧ ದಾರಿಗೆ ಬಿಟ್ಟು ಮನೆಗೆ ಹೋಗಿದ್ದಾರೆ. ಅವ್ರಿಗೆ ನನ್ಗಿಂತ ಕೆಲ್ಸನೇ ಮುಖ್ಯ ಆಗೋಯ್ತು. ಹೋಗ್ಲಿ, ಈ ತರ ಹೋಗ್ತಿದೀನಿ ಅಂತ ನಂಗೊಂದು ಮಾತಾದ್ರೂ ಹೇಳಿದ್ರ? ಅದು ಇಲ್ಲ. ನಾನು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾದು ಕಾದು ಸುಸ್ತಾಗಿ ಕೊನೆಗೆ ಫೋನ್ ಮಾಡಿದ್ರೆ ಅದು ಸಿಗ್ತಾ ಇಲ್ಲ. ಅದಕ್ಕೆ ಅವ್ರ ಸಹವಾಸವೇ ಬೇಡ ಅಂತ ಇಲ್ಲಿ ಬಂದೆ. ನೀವಿಬ್ರು ಎಲ್ಲಿ ಹೋಗಿದ್ರಿ? ನೀನೊಬ್ಳೆ ಎಲ್ಲಿಂದ ಬರ್ತಾ ಇದೀಯೇ? ಮೈಸೂರ್ಗೆ ಹೋಗೋ ಕೆಲ್ಸ ಇತ್ತಂತಮ್ಮ. ನನ್ನನ್ನು ಬಾ ಅಂತ ಒಂದೇ ಸಮ ಹಠ ಮಾಡಿದ್ರು. ನಾನ್ ಬರಲ್ಲ ಅಂದ್ರೂ ಕೇಳಿಲ್ಲ. ಬರ್ಲೇಬೇಕು ಅಂತ ರಾತ್ರಿ ಇಡೀ ಗೋಳು ಹೊಯ್ಕೊಂಡ್ರು. ಸರಿ ಅಂತ ಹೊರಟು ನಿಂತೆ. ಅಲ್ಲಿ ನೋಡಿದ್ರೆ ಮೈಸೂರಿಗೆ ಕರ್ಕೊಂಡು ಹೋಗಿ ಅವ್ರಿನ್ನೆಲ್ಲೋ ಹೋದ್ರು. ಶಾಪಿಂಗ್ ಮಾಡು ಅಂತ ಕೈಗೊಂದಿಷ್ಟು ದುಡ್ಡು ಕೊಟ್ರು. ಶಾಪಿಂಗ್ ಮುಗಿಸಿ ಕಾಯ್ತಾ ಇದ್ರೆ ಆ ಸಮಯ ಪತ್ತೆನೇ ಇಲ್ಲ. ಎಂತ ಬೇಜವಾಬ್ದಾರಿ ಮನುಷ್ಯ ಅವನು. ಅಲ್ಲ, ಹೆಂಡತಿನ ಯಾರಾದ್ರೂ ಒಬ್ರೇ ಹಾಕಿ ಬಿಟ್ಟು ಹೋಗ್ತಾರ? ಪುಟ್ಟಣ್ಣ, ಅವನ್ನ ದೂರಿದ್ ಸಾಕು. ಮೊದ್ಲು ಹೋಗಿ ಅವನಿಗೆ ಹೇಳು. ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕಕ್ ಹೇಳು. ಮನೆ ಹುಡುಗಿ ಅವಳು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗತ್ತೆ. ಈಗಿನ ಕಾಲ್ ಹುಡುಗಿರಿಗೆ ಕೊಬ್ಬು ಜಾಸ್ತಿ. ಬಿಟ್ಟು ಹೋಗಿದ್ದಾನೆ, ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ಲಿ ಅಂತ ಅವಳು ಅಲ್ಲೇ ಇದ್ರು ಆಶ್ಚರ್ಯ ಏನಿಲ್ಲ. ಕಾರ್ ಕೊಟ್ಟು ಕಳ್ಸು, ಅವಳ ಹುಡ್ಕೊಂಬ ಅಂತ ಹೇಳು. ಒಳ್ಳೆ ಕರ್ಮ ಎಲ್ಲ ನಮ್ ಕಾಲಿಗೆ ಸುತ್ಕೊಳ್ಳುತ್ತೆ. ಏಯ್, ಹಿರಿ ಮಗ ಅಂದ್ರೆ ತಮಾಷೆ ಅಂದ್ಕೊಂಡಿದ್ಯಾ? ಎಲ್ಲಾ ಜವಾಬ್ದಾರಿ ನಿಂದು. ತಮ್ಮಂದ್ರನ್ನ ಪಾಲಿಸೋದು ನಿನ್ ಕರ್ತವ್ಯ, ಮರಿಬೇಡ. ಹೋಗು, ಅದೇನ್ ವ್ಯವಸ್ಥೆ ಮಾಡ್ಬೇಕು ಮಾಡಿ ಹೋಗು. ಹೇಳಪ್ಪ, ಏನ್ ವಿಷಯ? ಅದು ಅಲ್ಲಿಗೆ ಐಶ್ವರ್ಯ ಏನಾದ್ರು ಬಂದಿದ್ದಾಳ? ಐಶುನ ನಮ್ಮನೆಗ ಇಲ್ವಲ್ಲ? ಯಾಕೆ? ಐಶು ಏನಾದ್ರು ನಮ್ಮನೆಗೆ ಬರ್ತೀನಿ ಅಂತ ಹೇಳಿದ್ಲ? ಇಲ್ಲ, ಅದೇನಾಯ್ತು ಅಂದ್ರೆ ನಾನು ಅವಳು ಬೆಳಗ್ಗೆ ಮೈಸೂರಿಗೆ ಹೋಗಿದ್ವಿ. ಏನಿದು ಹುಡುಗಾಟ? ಜೊತೆಗೆ ಹೋದವರು ಜೊತೆಗೆ ಬರ್ಬೇಕು ತಾನೆ? ಇಲ್ಲ ಅಂದ್ರೆ ಅವಳನ್ನ ಕರ್ಕೊಂಡೇ ಹೋಗ್ಬಾರ್ದಾಗಿತ್ತು. ಆದ್ರೂ ಅಕ್ಕ, ಪಾಪ ಐಶ್ವರ್ಯ ಎಲ್ಲಿಗೆ ಹೋಗಿರ್ಬೋದು ಅಂತ. ಇನ್ನೊಂದ್ ಸಾರಿ ಅವಳ ಹೆಸರೆತ್ತಿದ್ರೆ ಏನ್ ಮಾಡ್ತೀನಿ ಅಂತ ನೋಡು. ನಿನ್ ಯಾಕೆ ಅವಳು ಚಿಂತೆ? ಅವಳೆ ನಿನ್ ಜೊತೆಲಿ ಹುಟ್ಟಿ ತಂಗಿನ? ತಂಗಿನೇ ಆದ್ರೂ ತನ್ ಬಾಳಲ್ಲಿ ಬಂದ್ರೆ ಯಾವ ಅಕ್ಕನೂ ಸಹಿಸೋದಿಲ್ಲ. ನಾನಿರೋದೇ ಹೀಗೆ, ಏನ್ ಮಾಡ್ಲಿ? ಅಕ್ಕ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಈಗ ನಾನಿರೋ ಸ್ಥಿತಿಲೇ ಅವಳು ಇರೋದು ಅಲ್ವಾ? ಅವನಿಗೆ ತಾನು ಎರಡನೇ ಹೆಂಡತಿ ಅನ್ನೋದು ಗೊತ್ತಿಲ್ಲ, ನನ್ಗದ್ ಗೊತ್ತಿದೆ. ಅಷ್ಟೇ ವ್ಯತ್ಯಾಸ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಅಯ್ಯೋ ರಾಮ, ನೀನ್ ಹೆಣ್ಣೆ ಅಲ್ಲ ಕಣೆ, ಕಲ್ ಬಂಡೆ. ನಿನ್ನತ್ರ ಮಾತಾಡಕ್ ನನ್ ಕೈಲಾಗಲ್ಲ. ಅಲ್ಲಮ್ಮ, ಅಟ್ಲೀಸ್ಟ್ ಹೊರಡ್ತಾ ಇದ್ದೀನಿ, ಮನೆಗೆ ಹೋಗ್ತೀನಿ ಅಂತ ಅವನಿಗೊಂದು ಮಾತು ತಿಳಿಸ್ಬಾರ್ದ ನೀನು? ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತಪ್ಪ? ಜೊತೆಲಿ ಕರ್ಕೊಂಡು ಹೋದವ್ರು ಅವ್ರು ತಾನೆ, ವಾಪಸ್ ಕರ್ಕೊಂಡ್ ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ ಅವ್ರಿಗೆ? ನಿನ್ ಜೊತೆಲಿದ್ರೆ ಕರ್ಕೊಂಡ್ ಬರ್ತಾ ಇದ್ದ. ಅದನ್ನ ಬಿಟ್ಬಿಟ್ಟು ನೀನ್ ಹೀಗೆ ಊರ್ ಸುತ್ಕೊಂಡೋದ್ರೆ ಪಾಪ ಅವನೇನ್ ಮಾಡ್ತಾನೆ? ನೋಡೆ, ಇವಳೇನ್ ಸಾಮಾನ್ಯದವಳು ಅಂತ ತಿಳ್ಕೊಬೇಡ. ಇವಳು ಅವನ್ ಬಿಟ್ಬಿಟ್ಟು ಶಾಪಿಂಗು, ಬ್ಯೂಟಿ ಪಾರ್ಲರು ಅದು ಇಂತ ಬಿಟ್ಟು ಬಂದಿರ್ತಾಳೆ. ಅಯ್ಯೋ, ಮರ್ತೇ ಹೋಗಿತ್ತು. ನಾನ್ ಬ್ಯೂಟಿ ಪಾರ್ಲರ್ ಹೋಗ್ಲೇ ಇಲ್ಲ. ನೀವ್ ಹೇಳಿದ್ಮೇಲೆ ನೆನ್ಪಾಗಿದ್ದೀಗ. ನೋಡ್ದ್ಯಾ ಹೇಗ್ ಮಾತಾಡ್ತಾಳೆ? ಇವಳಿಗೆ ಏನಾದ್ರು 5 ಪೈಸದ್ದು ಜವಾಬ್ದಾರಿ ಅನ್ನೋದಿದ್ಯಾ? ಜೊತೆಲಿ ಹೋದ್ಮೇಲೆ ಜೊತೆಲಿ ಬರ್ಬೇಕು. ಬಾಮ, ನಿನ್ ಕರ್ಕೊಂಡೋಗಿ ಬಿಟ್ಕೊಡ್ತೀನಿ ನಾನೇ. ಐಶ್ವರ್ಯ ಬಾ. ನಾನೆಲ್ಲಿಗೂ ಬರಲ್ಲ. ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವರೇ ಬರ್ಲಿ, ಹಾಗೆ ಮಾಡ್ತೀನಿ. ಸೂರ್ಯಕಾಂತಿ